ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿತ್ಯ ಅವರೇ, ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲ ಸರಿ ಮಾಡ್ತೀನಿ. ಆದ್ರೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನಿಮ್ಗೆ ಗೊತ್ತಲ್ವಾ? ನನ್ನ ಭವಿಷ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಆ ಕೆಲಸ ಮಾಡಲೇಬೇಕಾಯ್ತು. ನನಗೆ ಅರ್ಥ ಆಗತ್ತೆ ತೀರ್ಥ, ಆದ್ರೆ ನನ್ನ ಭವಿಷ್ಯ ನೀವೇ ಅನ್ನೋದನ್ನ ಮಾತ್ರ ನಿಮಗೆ ನೆನಪಲ್ಲಿದ್ರೆ ಸಾಕು. ನಿತ್ಯ ಅವರೇ, ನಾನು ನಿಮಗೆ ಮಾತು ಕೊಟ್ಟಾಗೆ ನಾನು ನಿಮ್ಮನ್ನ ಮದುವೆ ಆಗೇ ಆಗ್ತೀನಿ. ನಾನು ಆ ಆಸೆಲೆ ಬದುಕ್ತಿದ್ದೀನಿ ತೀರ್ಥ. ಯಾಕಂದ್ರೆ ನಾನೀಗ ನಿಮ್ಮನ್ನ ಗಂಡ ಅಂತ ಮನ್ಸಾರೆ ಒಪ್ಕೊಂಡಾಗಿದೆ. ನನ್ನ ಪಾಲಿಗೆ ಇನ್ಮೇಲೆ ನೀವೇ ಇಲ್ಲ. ನೀವಿಲ್ಲ ಅಂದ್ರೆ ಈ ನಿತ್ಯಂಗ್ ಮದ್ವೆನೂ ಇಲ್ಲ, ಗಂಡನೂ ಇಲ್ಲ. ಅದನ್ನ ಮಾತ್ರ ಮರಿಬೇಡಿ. ನಿತ್ಯ ಅವರೇ, ಇವತ್ತು ನಾನು ನಿಮ್ಗೊಂದು ವಿಷಯ ಕನ್ಫೆಸ್ ಮಾಡಲೇಬೇಕು. ನಾನು ನಿಮ್ಮನ್ನ ಮೊದಲನೇ ಸರಿ ನೋಡಿದಾಗ ನನಗೂ ನೀವು ತುಂಬಾ ಇಷ್ಟ ಆದ್ರಿ. ಆದ್ರೂ ನೀವು ನನ್ನ ನೋಡಕ್ ಬಂದಾಗ ಮೂರನೇ ವ್ಯಕ್ತಿ ಹಾಗೆ ಮಾತಾಡಿಸ್ದೆ. ಯಾಕೆ ಗೊತ್ತಾ? ಯಾಕೆ? ಎಲ್ಲಿ ನೀವು ನಂಗೆ ತುಂಬಾ ಇಷ್ಟ ಆಗ್ಬಿಡ್ತೀರೋ, ಎಲ್ಲಿ ನಾನು ನಿಮ್ಮ ಪ್ರೀತಿಲಿ ನನ್ನ ಗುರಿನ ಮರ್ತ್ಬಿಡ್ತೀನಿ ಅನ್ನೋ ಬಯಕೆ ನನ್ನ ಫೀಲಿಂಗ್ಸ್ನ ಒಳಗೆ ಇಟ್ಕೊಂಡಿದ್ದೆ. ಒಂದ್ ವೇಳೆ ನಾನು ನನ್ನ ಗುರಿಯಿಂದ ದಾರಿ ತಪ್ಪಿಟ್ಟಿದ್ರೆ ನನ್ನ ರಾಜಕೀಯ ಜೀವನ ಮಿಸ್ ಆಗ್ಬಿಡ್ತಾ ಇತ್ತು. ಒಂದ್ಸಾರಿ ನನ್ನ ಗುರಿ ರೀಚ್ ಆದ್ಮೇಲೆ ನಾನು ನೀವು ಒಂದಾಗ್ತೀವೋ ಅನ್ನೋ ನಂಬಿಕೆ ನಂಗಿತ್ತು. ಅದಕ್ಕೆ ನನ್ನ ಫೀಲಿಂಗ್ಸ್ನ ಒಳಗೆ ಇಟ್ಕೊಂಡಿದ್ದೆ. ನಿಜವಾಗ್ಲೂ ನೀವ್ ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ? ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ನೀವು ಇಷ್ಟ ಇಲ್ಲದಿದ್ರೆ, ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ನನ್ನ ನಿಶ್ಚಿತಾರ್ಥಕ್ಕೆ ಒಪ್ಕೋತಾನೆ ಇರಲಿಲ್ಲ. ನಾನು ಇನ್ನೊಂದ್ಸಾರಿ ನಿಮ್ಗೆ ಹೇಳ್ತಾ ಇದೀನಿ, ಎಲೆಕ್ಷನ್ ಮುಗಿದ್ಮೇಲೆ ನಾನು ನಿಮ್ಮನ್ನ ಮದುವೆ ಆಗೇ ಆಗ್ತೀನಿ. ಸುಮ್ಮನೆ ಅವ್ರ ಮತ್ತೆ ನನ್ನ ಸಂಬಂಧ ಕೊನೆಗೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಊಟ ಮಾಡದೆ ಒಳ್ಳೆ ಚಿಕ್ಕ ಮಕ್ಕಳ ತರ ಹಠ ಇಟ್ಕೊಂಡು ಕೂತಿದ್ಯಲ್ಲ, ನಿನ್ನ ಆರೋಗ್ಯ ಏನಾಗ್ಬೇಕು? ಕೂತ್ಕೋ. ನನ್ ಮೇಲಿರೋ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತೀಯ? ನಮಗ್ ಮದುವೆ ಆದ ಇಷ್ಟು ವರ್ಷದಲ್ಲಿ ನಿಮ್ಮಪ್ಪ ಒಂದಿನ ಇರ್ಲಿ, ಒಂದು ಕ್ಷಣ ಕೂಡ ನನ್ನ ಬಿಟ್ಟು ಎಲ್ಲೂ ಹೋಗಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ನೀನ್ ಮಾಡಿರೋ ಈ ಕೆಲಸದಿಂದ ನಿಮ್ಮಪ್ಪ ನನ್ನ ಬಗ್ಗೆ ಒಂದು ನಿಮಿಷನೂ ಯೋಚನೆ ಮಾಡದೆ ನನ್ನ ಬಿಟ್ಟು ಹೊಟ್ಟೋದ್ರು. ಅದ್ ಹಾಗಲ್ಲ. ಪ್ಲೀಸ್ ತೀರ್ಥ, ನೀನ್ ಮಾಡಿದ್ ಸರಿ ಅಂತ ಕನ್ವಿನ್ಸ್ ಮಾಡೋದಕ್ ಬರ್ಬೇಡ. ಯು ನೋ ಅಂಡ್ ವಿ ಆಲ್ ನೋ ದಟ್ ನೀನ್ ಮಾಡಿದ್ ತಪ್ಪು. ಆ ತಪ್ಪು ಸರಿ ಆಗೋವರೆಗೂ ನಮ್ ಮನ್ಸುಗಳು ಸರಿ ಹೋಗೋದಿಲ್ಲ. ತೀರ್ಥ, ಮದುವೆ ಆದ್ಮೇಲೆ ನಾನೊಂದ್ ರೀತಿ ಬಂಧನದಲ್ಲಿ ಸಿಕ್ಕಾಕೊಂಡೆ. ಅಟ್ಲೀಸ್ಟ್ ನಾನು ಭೂಮಿ ಮೇಲೆ ಬದುಕ್ತಾ ಇದ್ದೀನಿ ಕಣ. ನೀನ್ ಪಾತಾಳದಲ್ಲಿ ಬಿದ್ದ್ಬಿಟ್ಟಿಯಲ್ಲ, ಕಷ್ಟ ಇದೆ ಕಣ. ನಿನ್ನ ಮನೆಯವರು ಒಳ್ಳೆ ದೃಷ್ಟಿಯಿಂದ ನೋಡೋದು ತುಂಬಾ ಕಷ್ಟ. ಎನಿವೆ, ನೀವೇನ್ ಇಲ್ಲಿ ಕೂತಿದ್ದೀರಾ? ಊಟಕ್ಕೆ ಬನ್ನಿ. ನಾನಾ? ಹೌದು, ನೀವೇ. ಎಲ್ಲರೂ ಊಟ ಕೂತಿದ್ದಾರೆ, ನಿಮ್ಗೋಸ್ಕರನೇ ಕಾಯ್ತಿದ್ದಾರೆ. ಬನ್ನಿ. ಅಯ್ಯೋ, ನಾನು ಅವ್ರ ಜೊತೆಗ? ಬೇಡ, ನನ್ಗೇನು ಹಶ್ವಿಲ್ಲ. ಅವ್ರಿಗೆಲ್ಲ ಊಟ ಕೊಡಿ. ಇಲ್ಲ ಇಲ್ಲ, ಈ ಮನೇಲಿ ರಾತ್ರಿ ಹೊತ್ತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ನೀವು ಈ ಮನೆ ಸದಸ್ಯರಲ್ವಾ? ಬನ್ನಿ, ಅವ್ರ ಜೊತೆ ಕೂತು ಊಟ ಮಾಡಿ. ನಾನು ಬನ್ನಿ ಅಮ್ಮ, ಊಟ ತಣ್ಣಗಾಗ್ಬಿಡುತ್ತೆ. ಬನ್ನಿ ಅಮ್ಮ.
ಅದೆಲ್ಲ ಇರ್ಲಿ ಬಿಡಮ್ಮ, ನೀವು ಊಟ ಮಾಡು. ಸುಮ್ನವ್ರೆ ಬನ್ನಿ ಕೂತ್ಕೊಳ್ಳಿ. ವಾಟ್? ಇವಳು ನಮ್ ಸಮ ಕೂತ್ಕೊಂಡು ಊಟ ಮಾಡೋದಾ? ಅದಕ್ಕೆ ಇವ್ರು ನನ್ನ ಹೆಂಡತಿ. ಇರಬಹುದು, ಆದ್ರೆ ಇವಳು ನಮ್ಮನೆ ಸದಸ್ಯೆ ಅಂತ ನಾವ್ಯಾರು ಕನ್ಸಿಡರ್ ಮಾಡಿಲ್ಲ. ಅದಕ್ಕೆ ಸಾಧನ, ಹೆಜ್ಜೆ ಹೆಜ್ಜೆಗೂ ಜಗಳ ಮಾಡೋದು ಸರಿಯಲ್ಲ. ಆ ಪರಿಸ್ಥಿತಿನ ತಂದಿಟ್ಟವ್ರು ಯಾರು? ನಾವೆಲ್ಲರೂ ಇಲ್ಲಿ ಕೂತು ಊಟ ಮಾಡ್ತಿದ್ದೀವಿ ತಾನೆ. ಇವಳು ಯಾಕೆ ಇಲ್ಲಿಗೆ ಬರ್ಬೇಕಿತ್ತು? ಇದೆಲ್ಲ ಯಾವ್ದು ನಿಮ್ ಕಣ್ಣು ಕಾಣಿಸೋದಿಲ್ಲ. ಐ ಆಮ್ ಸಾರಿ, ನನಗೆ ಅಂತ ಒಂದು ಘನತೆ ಇದೆ. ನನ್ ಸ್ವಾಭಿಮಾನ ಇದು ಒಪ್ಪೋದಿಲ್ಲ. ಮೇಡಮ್, ದಯವಿಟ್ಟು ನನ್ಗೋಸ್ಕರ ನೀವು ಊಟ ಅರ್ಥಕ್ಕೆ ಬಿಡಬೇಡಿ. ನೀವು ಕುತ್ಕೊಳ್ಳಿ, ಬೇಕಾದ್ರೆ ನಾನು ಹೋಗಿ. ಏಯ್, ನನ್ ದಾರಿ ಗಡ್ಡ ಬಂದ್ರೆ ಹುಷಾರ್. ಇಷ್ಟು ದಿವ್ಸ ಮನೆಯಿಂದ ಆಚೆ ನನ್ ಜೊತೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತಿದ್ದೆ. ನನ್ ತಂಟೆಗೇನಾದ್ರೂ ಬಂದ್ರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ. ತೀರ್ಥ, ಇವಳೇನಾದ್ರೂ ನನ್ ಜೊತೆ ಮಾತಾಡೋದಕ್ ಬಂದ್ರೆ ಮಾವ ತಗೊಂಡಿರೋ ನಿರ್ಧಾರನೇ ನಾನು ತಗೋಬೇಕಾಗುತ್ತೆ. ದಯವಿಟ್ಟು ನನ್ನಿಂದಾಗಿ ನೀವು ಯಾರು ಮನ್ಸು ಕೆಡ್ಸ್ಕೋಬೇಡಿ. ನನಗೆ ಊಟನೂ ಬೇಡ, ಏನು ಬೇಡ. ಸುಮ್ಮನವ್ರೆ ಒಂದ್ ನಿಮಿಷ. ಈ ಮನೇಲೆಲ್ಲರೂ ಒಂದೇ. ಯಾರು ಒಪ್ತಾರೋ ಬಿಡ್ತಾರೋ, ನಾನು ನಿಮ್ಮನ್ನ ಮದುವೆ ಆಗಿದ್ದೀನಿ. ನೀವು ನನ್ನ ಹೆಂಡತಿ, ಈ ಮನೆ ಸದಸ್ಯೆ. ನೀವು ಊಟ ಮಾಡದೆ ಹಾಗೆ ಹೋಗೋದು ಸರಿಯಲ್ಲ. ಬನ್ನಿ ಕೂತ್ಕೊಳ್ಳಿ. ತೀರ್ಥ, ದಿಸ್ ಇಸ್ ನಾಟ್ ಫೇರ್. ಸುಮ್ಮನವ್ರೆ ಬನ್ನಿ ಕೂತ್ಕೊಳ್ಳಿ. ಬೇಡ ಸಾಹೇಬ್ರೆ, ನೀವೀಗ ಎಲ್ರ ಜೊತೆ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳಿ? ನನಗೇನು ಬೇಡ. ಸುಮ್ಮನವ್ರೆ, ನಿಮಗ್ ನನ್ನ ಮೇಲೆ ಗೌರವ ಇದ್ರೆ ನೀವು ಕೂತ್ಕೋತೀರಿ. ಬನ್ನಿ ಕೂತ್ಕೊಳ್ಳಿ. ಮನೆಯವ್ರ ವಿಚಾರ ನಂಗ್ ಬಿಡಿ, ಅವ್ರು ಸರಿ ಹೋಗ್ತಾರೆ. ಬನ್ನಿ. ಇಲ್ಲ ಸಾಹೇಬ್ರೆ, ನನಗೆ ಇಂಥದ್ರ ಮೇಲೆಲ್ಲ ಕೂತು ಊಟ ಮಾಡೋ ಅಭ್ಯಾಸ ಇಲ್ಲ. ನಾನು ಇಲ್ಲೇ ಕೂರ್ತೀನಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ನೀವು ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಮೇಲ್ ಕೂತ್ಕೊಳ್ಳಿ. ಪರವಾಗಿಲ್ಲ ಸಾಹೇಬ್ರೆ, ನಾನು ಇಲ್ಲೇ ಕೂರ್ತೀನಿ. ಸರಿ, ಹಾಗಾದ್ರೆ ನಿಮ್ಮಿಷ್ಟ. ನೀಲಾ, ಊಟ ಬಡಿಸಿ ಇವ್ರಿಗೆ. ಅಯ್ಯಯ್ಯೋ ಅಮ್ಮೋರೆ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನೀವು ಬನ್ನಿ ಈ ಕಡೆ, ಇದೆಲ್ಲ ನನ್ ಕೆಲ್ಸ. ಅಯ್ಯೋ ಅಕ್ಕ, ನಾವ್ ತಿಂದಿರೋ ಪಾತ್ರೆ ತೊಳೆದ್ ಕಷ್ಟನಾ? ಬಿಡಿ, ನಾನು ಮಾಡ್ತೀನಿ. ಇಲ್ಲ ಇಲ್ಲ, ಇದೆಲ್ಲ ನನ್ ಕೆಲ್ಸ. ಇದನ್ನ ನಾನ್ ನೋಡ್ಕೊಂತೀನಿ. ಅಲ್ಲ ಅಕ್ಕ, ನೀವು ಮೊದ್ಲು ಅಕ್ಕ ಅನ್ನೋದನ್ನ ನಿಲ್ಸಿ, ನೀಲಾ ಅಂತ ಕರೀರಿ. ಇಲ್ಲ, ನಾನು ನಿಮ್ಮನ್ನ ಅಕ್ಕ ಅಂತಾನೆ ಕರೆಯೋದು. ಬಿಡಿ ಇಲ್ಲಿ. ಏನದು ಗಲಾಟೆ? ಅಮ್ಮ, ಅದು ಚಿಕ್ಕಮ್ಮವರು ಪಾತ್ರೆ ಎಲ್ಲ ತೊಳಿತಾ ಇದ್ರು. ಇದ್ ನನ್ ಕೆಲ್ಸ, ನಾನೇ ಮಾಡ್ತೀನಿ ಅಂತ ಹೇಳ್ದೆ. ಮನೆ ಕೆಲಸ ಮಾಡೋದು ನನ್ಗೇನ್ ಕಷ್ಟ ಇಲ್ಲ, ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅತ್ತೆ. ಈ ಮನೆಗೆ ಕೆಲವು ರೂಲ್ಸ್ ಇದೆ. ರೂಲ್ಸ್ ಅಂದ್ರೆ ಏನು ಅಂತ ಅರ್ಥ ಆಗತ್ತಾ? ಈ ಮನೆಗೆ ಕೆಲವು ಪದ್ಧತಿಗಳಿದೆ, ಅದನ್ನ ಹಾಗೆ ಇರೋದಕ್ಕೆ ಬಿಟ್ಬಿಡು. ಏನೋ ಮಾಡ್ತೀನಿ, ಏನೋ ಬದಲಾಯಿಸ್ತೀನಿ ಅಂತ ಏನೇನೋ ಮಾಡಕ್ ಹೋಗಿ ನಮ್ ಕೋಪನ ಇನ್ನೂ ಜಾಸ್ತಿ ಮಾಡ್ಬೇಡ. ನನ್ನ ಮಗ ತೀರ್ಥನ್ ಮದ್ವೆ ಬಗ್ಗೆ 100 ಕನಸುಗಳಿಟ್ಕೊಂಡಿದ್ವಿ.
ಆದ್ರೆ ಅದೆಲ್ಲ ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ನೋಡು, ಆರ್ತಿ ಎತ್ತಿದ ತಕ್ಷಣ ನಾನಿನ್ನ ಸೊಸೆಯಾಗಿ ಒಪ್ಕೊಂಡೆ ಅಂತ ಮಾತ್ರ ಅನ್ಕೋಬೇಡ. ಹಾಗೆ ಮುಂದಿನ ಶಾಸ್ತ್ರಗಳು ನಿನ್ ಮದುವೆ ನಡೆದಷ್ಟೇ ದಿಢೀರಂತ ನಡೆದು ಬಿಡುತ್ತೆ ಅಂತಾನು ಅನ್ಕೋಬೇಡ. ಅದೆಲ್ಲ ನಡೆಯೋದಕ್ಕೆ ಕೆಲವು ದಿನಗಳಾಗುತ್ತೆ. ಅಲ್ಲಿವರೆಗೂ ನೀ ಹೇಗಿದ್ಯೋ ಹಾಗೇ ಇದ್ಬಿಡು. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತು. ತಪ್ಪಾಯ್ತು. ನಾನು ನಿಮ್ಮನ್ನ ಅತ್ತೆ ಅಂತ ಕರಿಬಾರ್ದ? ಪರವಾಗಿಲ್ಲ, ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಾನು ನಿಮ್ಮನ್ನ ಅತ್ತೆ ಅಂತ ಕರೆಯಲ್ಲ. ಪ್ರತಿ ಹೆಣ್ಣಿಗೂ ದೊಡ್ಡ ಸೌಭಾಗ್ಯ ಈ ಮಾಂಗಲ್ಯ. ಮದುವೆ ಹೆಣ್ಣಿನ ಜೀವನನ ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ನನ್ನ ಜೀವನನೂ ಬದಲಾಯಿಸಿದೆ. ಆದ್ರೆ ಸಿಕ್ಕಿರೋ ಇದ್ ಬದುಕೋಸ್ಕರ ನಾನು ಸಂತೋಷ ಪಡ್ಬೇಕಾ ದುಃಖ ಪಡ್ಬೇಕಾ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಕನ್ಸಲ್ಲೂ ಅನ್ಕೊಳ್ದೆ ಇರೋದು ನನಗೆ ಸಿಕ್ಕಿದೆ. ಆದ್ರೆ ನಿಮ್ ಕನ್ಸುಗಳೆಲ್ಲ ಮುರಿದು ಬಿದ್ದಿದೆ. ಖುಷಿ ನನ್ ಪಾಲ್ಗಾದ್ರೆ ನೋವು ದುಃಖ ನಿಮ್ ಎಲ್ಲರ ಪಾಲಾಗಿದೆ. ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಹುಶಃ ನನಗೆ ಅಮ್ಮ ಅಂತ ಇದ್ದಿದ್ರೆ ಅವಳ ಹತ್ರ ಇದನ್ನೆಲ್ಲ ಹೇಳ್ಕೊಂಡು ಅವಳ ಮಡ್ಲಲ್ಲಿ ಮಲ್ಗಿ ಜೋರಾಗತ್ತು ನನ್ ಮನ್ಸನ್ನ ಹಗುರ ಮಾಡ್ಕೊತಿದ್ನೇನೋ. ಆದ್ರೆ ನನ್ ಚಿಕ್ಕವಳಾಗಿದ್ದಾಗ್ಲೇ ಅಮ್ಮನ್ ಕಳ್ಕೊಂಡ್ಬಿಟ್ಟೆ. ಅಮ್ಮನ್ ಪ್ರೀತಿನೇ ನೋಡ್ದವಳಲ್ಲ ನಾನು. ನಿಮ್ಮನ್ನ ನೋಡ್ತಿದ್ರೆ ನನಗ್ ನಮ್ಮಮ್ಮನೇ ಅನ್ಸುತ್ತೆ. ನಿಮ್ಗೆ ನನ್ನ ಮೇಲಿರೋ ಸಿಟ್ಟು ನ್ಯಾಯವಾದ್ದೆ. ಅದಕ್ಕೆ ನನ್ಗೇನು ಬೇಜಾರಿಲ್ಲ. ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಆದ್ರೆ ಈ ಮನಸ್ತಾಪ ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ಹೇಳಬಲ್ಲೆ. ತಪ್ಪಾಯ್ತು. ನಿಮ್ಮನ್ನ ನನ್ನ ಅತ್ತೆ ಅಂತ ಕರೆಯಲ್ಲ. ನೀವಾಗ ನೀವೇ ನನ್ನ ಸುಮ್ಮಿ ಅಂತ ಕರೆಯೋವರೆಗೂ ನಾನು ನಿಮ್ಮನ್ನ ಅತ್ತೆ ಅಂತ ಕರೆಯಲ್ಲ. ಅಮ್ಮೋರೆ, ನನ್ನ ಕೆಲಸ ಎಲ್ಲ ಮುಗೀತು, ನೀವು ಹೋಗಿ ಮಲ್ಕೊಳ್ಳಿ. ಕೌನ್ಸಿಲರ್ ಸಾಹೇಬ್ರು ಎಲ್ಲಿ ಹೋಗ್ಬೇಕು ಅಂತ ಹೇಳಲೇ ಇಲ್ಲ. ನಾನು ಎಲ್ಲಿ ಮಲ್ಗೋದು? ಸಾಹೇಬ್ರು ಎಲ್ಲಿರ್ತಾರೆ? ಅಮ್ಮೋರೆ, ಇಲ್ಲೇ ಯಾಕೆ ನಿಂತಿದ್ದೀರಾ? ಹೋಗಿ. ಹಾ.
ಸರಿ ಸರಿ, ಓಕೆ. ನಾನು ನಾಳೆ ಬಂದೆಲ್ಲ ಮಾತಾಡ್ತೀನಿ. ಕ್ಯಾಂಪೇನಿಂಗ್ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಳ್ಳಿ. ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿದ್ನಲ್ಲ. ಓಕೆ. ಸುಮ್ನವ್ರೆ, ಸುಮ್ನವ್ರೆ, ಸುಮ್ನವ್ರೆ. ಸುಮ್ನವ್ರೆ, ಸುಮನವ್ರೆ, ಇಲ್ಲಿ ಯಾಕೆ ಮಲಗಿದ್ದೀರಿ? ಅಮ್ಮೋರೆ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಇಲ್ಲಿ ಯಾಕೆ ಮಲಗಿದ್ದೀರಾ? ನೀಲಮ್ಮ, ನನ್ನ ರೂಮ್ ಎಲ್ಲಿದೆ ಅಂತ ಹೇಳಕ್ಕಾಗಲ್ವ ಇವ್ರಿಗೆ? ಅಪ್ಪೋರೆ, ಅದು ನೀವು ಮಲ್ಕೊಳ್ಳಿ. ಸುಮ್ನವ್ರೆ, ನನ್ನ ರೂಮಿಗೆ ಬನ್ನಿ ನೀವು. ಇಲ್ಲಿ ಯಾಕೆ ಮಲ್ಕೊಂಡಿದ್ರಿ ಸುಮನವ್ರೆ? ಸುಮನವ್ರೆ, ನೀವ್ ಈ ಮನೆ ಸೊಸೆ ಅಂತ ನಾನು ಹೇಳಿಲ್ವಾ? ನೀವೇ ಅಡ್ಗೆ ಮನೇಲಿ ಹೋಗಿ ಮಲ್ಕೊಂಡಿದ್ರಿ? ಎಲ್ಲರೂ ಹೋಗ್ಬಿಟ್ರು. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸಾಹೇಬ್ರೆ. ನಿಮ್ಮ ರೂಮ್ ಎಲ್ಲಿದೆ ಅಂತಾನೂ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ನಿಮಗೆ ನಮ್ಮ ರೂಮ್ ತೋರಿಸಿಲ್ಲ ಅಲ್ವಾ? ಸುಮನವ್ರೆ, ನೀವೀಗ ನನ್ನ ಹೆಂಡತಿ. ಈ ಮನೆಯಲ್ಲಿ ಒಬ್ಬ ಸೊಸೆಗಿರೋ ಅಧಿಕಾರ, ಹಕ್ಕು ನಿಮಗೂ ಇದೆ. ದಯವಿಟ್ಟು ಕೆಲಸವ್ರು ಹಾಗೆ ನಡ್ಕೋಬೇಡಿ. ಫ್ರೀ ಆಗಿರಿ. ಬನ್ನಿ. ಇದೇ ನನ್ನ ರೂಮ್, ಅಂದ್ರೆ ನಮ್ ರೂಮ್. ಹಲೋ, ಇದೇ ನಮ್ ರೂಮ್. ಹೇಗಿದೆ? ಚೆನ್ನಾಗಿದೆ. ನೆಲ ನೋಡ್ಬಿಟ್ಟು ಹೇಳ್ತಿದ್ದೀರಲ್ಲ, ರೂಮ್ ನೋಡ್ಬಿಟ್ಟು ಹೇಳಿ. ಚೆನ್ನಾಗಿದೆ. ಬರೀ ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ. ನಾವು ಕೊಟ್ಕೆ ಅಂತ ಮನೇಲಿದ್ದವ್ರು ಸಾಹೇಬ್ರೆ. ಇದೆಲ್ಲ ನಮಗೆ ಅರಮನೆ ಹಂಗೆ ಕಾಣಿಸುತ್ತೆ. ಅರಮನೆ ಅಷ್ಟು ದೊಡ್ಡದೇನಿಲ್ಲ. ನಮ್ಮಪ್ಪ ಇರೋದ್ರು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟೋದಿರ್ಲಿ, ಜಾಗನೂ ತಗೊಳಕ್ಕಾಗಲ್ಲ. ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ನನ್ನಿಂದ ನಿಮ್ಮಪ್ಪ ಮನೆ ಬಿಟ್ಟು ಹೋದ್ರು. ಸುಮನ ಅವರೇ, ನಾನು ನಿಮ್ಗೆ ಏನ್ ಹೇಳಿದೆ? ನಮ್ಮಪ್ಪನ ಕೋಪ ತುಂಬಾ ಬೇಗ ಕರಗುತ್ತೆ. ಅವ್ರ ಮನೆಗೆ ವಾಪಸ್ ಬರ್ತಾರೆ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಿದ್ದೆ ಬರ್ತಾ ಇದೆಯಾ? ಸರಿ, ಹಾಗಾದ್ರೆ ಮಲ್ಕೊಳ್ಳಿ. ಸಾಹೇಬ್ರೆ, ಯಾರ ಹತ್ರನೂ ಒಂದು ಮಾತು ಅನ್ಸ್ಕೊಳ್ದೇ ಇರೋರು, ಯಾರ ಮನ್ಸ್ಗೂ ನೋವು ಮಾಡ್ತಿರೋ ನೀವು, ನನ್ನಿಂದಾಗಿ ನಿಮ್ಮ ಮನೆಯವ್ರ ಮನಸ್ಸೇ ನೋಯಿಸೋ ಹಾಗಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನೇ ಇದುವರೆಗೂ ಕ್ಷಮೆ ಕೇಳಲಿಲ್ಲ. ಕೌನ್ಸಿಲರ್ ಸಾಹೇಬ್ರೆ, ಅದು ಮನೆಯವ್ರ ಮನಸ್ಥಿತಿ ಸರಿ ಹೋಗೋವರೆಗೂ ನಾವಿಬ್ರು ದೂರ ದೂರನೇ ಇರಬೇಕಾಗತ್ತೆ. ಯಾಕೆ ನಗ್ತಿದ್ದೀರಾ? ಏನಿಲ್ಲ, ಇದೆಲ್ಲ ಸಿನಿಮಾದಲ್ಲಿ ನೋಡಿದ್ದೆ. ಆದರೆ ಇವಾಗ ನನ್ನ ಲೈಫಲ್ಲೂ ನಡೀತಾ ಇದೆಯಲ್ಲ ಅಂತ ನಗು ಬಂತು ಅಷ್ಟೆ. ಸರಿ, ನೀವು ಒಳಗೆ ಮಲ್ಕೊಳ್ಳಿ, ನಾನು ಆಚೆ ಮಲ್ಕೋತೀನಿ.
ಸಾಹೇಬ್ರೆ